ಆ್ಯಂಡ್ ಇಲ್ಲಿ ಕ್ಲಾಡಿಂಗ್ ಅಂತ ಬಂದಾಗ ನೋಡೋಕ್ಕೆ ಒಳ್ಳೆ ಗ್ರಾನೈಟ್ ಥರನೇ ಕಾಣ್ತಾ ಇದೆ. ಬಟ್ ದಿಸ್ ಇಸ್ 2x4 ಟೈಲ್ಸ್. ಹೌದು ವೀಕ್ಷಕರೇ, ಇದು ನೋಡೋದಕ್ಕೆ ಗ್ರಾನೈಟ್ ಲುಕ್ ಇದೆ, ಬಟ್ ಆದರೆ ಅಮೇಝಿಂಗ್ ಆಗಿ ಕಾಣಿಸ್ತಾ ಇರುವಂಥ ಒಂದು ವಿಟ್ರಿಫೈಡ್ ಟೈಲ್ಸು. ತೊಟ್ಟಿ ಅಂತ ಬಂದಾಗ ಆಬ್ವಿಯಸ್ಲಿ ಇಲ್ಲೊಂದು ನಿಮಗೆ ಗ್ಲಾಸ್ ಬೇಕೇ ಬೇಕು. ಆ್ಯಂಡ್ ಅದಕ್ಕೆ ಸಪೋರ್ಟ್ ಆಗುವಂಥ ಒಂದು MS ಸ್ಟ್ರಕ್ಚರ್ ಕೂಡ ಮಾಡಬೇಕು ಫಾರ್ ಸೇಫ್ಟಿ ಪರ್ಪಸ್. ಸೊ ಅದರಲ್ಲೂ ಕೂಡ ಲೋಟಸ್ ಡಿಸೈನ್ ಮಾಡಿದ್ದಾರೆ, ಪೈಪನ್ನು ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಪ್ರಿಂಟೆಡ್ ಟೈಲ್ಸ್ ಅದು ಆ್ಯಕ್ಚುಲಿ. ಏನು ನಮ್ಮ ವೆಂಕಟೇಶ್ವರನ ಮೂರ್ತಿ ನೋಡ್ತಾ ಇದ್ದೀರಾ, ವೆಂಕಟಪ್ಪ ಇವರು ಇದು ಪ್ರಿಂಟೆಡ್ ಟೈಲ್ಸ್ ಮಾಡಿರುವಂಥದ್ದು. ಇದನ್ನು ಇವ್ರ ಕಡೆಯಿಂದನೇ ಮಾಡಿಸ್ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಇಲ್ಲ, ಕಟ್ಟೆ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಕಂಪ್ಲೀಟ್ ಆಗಿ ವೈಟ್ ಟೈಲ್ಸ್ 2x4 ಟೈಲ್ಸನ್ನು ಅಲ್ಲಿ ಇಂಟಿಗ್ರೇಷನ್ ಮಾಡಿರುವಂಥದ್ದು ವೀಕ್ಷಕ. ಸ್ನೇಹಿತರೆ, ಆಧುನಿಕ ತೊಟ್ಟಿ ಮನೆ ತೋರಿಸ್ಲಾ ನಿಮಗೆ. ಅಂದ್ರೆ ಮಾಡರ್ನ್ ತೊಟ್ಟಿ ಮನೆ, ಕೋರ್ಟ್ಯಾರ್ಡ್ ಹೌಸ್ ಅಂತ ಕರೀತಾರೆ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತ ಹಿಂದ್ಗಡೆ ಇದೆಲ್ಲ, ಇದು ಹೊರಗಡೆಯಿಂದ ಗೊತ್ತಾಗದೇ ಇರ್ಬೋದು, ಬಟ್ ನಮ್ಮ RCC ಅವರು 60/40 ಸೈಟಲ್ಲಿ ಆಲ್ಮೋಸ್ಟ್ 60 lakh ಅಲ್ಲಿ ಕ್ರಿಯೇಟ್ ಮಾಡಿರುವಂತ ಒಂದು ಮಾಡರ್ನ್ ತೊಟ್ಟಿ ಮನೆ ಅಂತಾನೂ ಕೂಡ ಹೇಳ್ಬೋದು. ಬನ್ನಿ ನನ್ನ ಜೊತೆ ನೋಡಿ. ಹೊರಗಡೆಯಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಈ ತೊಟ್ಟಿ ಮನೆ ಹೌದಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಯಾಕಂತಂದ್ರೆ ಹೊರಗಡೆಯಿಂದ ಕ್ಲೈಂಟು ಮಾಡರ್ನ್ ಲುಕ್ನ ಹಾಗೇನೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಬಟ್ ಒಳಗಡೆ ಹೋದಾಗ ಅಲ್ಲಿರುವಂತ ತೊಟ್ಟಿ ಇದೆಯಲ್ಲ ಅದು ಸೂಪರ್ ಆಗಿದೆ. ಸೊ ಫಸ್ಟು ನಾನು ನಿಮಗೆ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಗ್ರೌಂಡ್ ಮಾತ್ರ ನಿಮಗೆ ಕಾಣ್ತಾ ಇದೆ, ಬಟ್ ಆದ್ರೆ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಒಂದು ರೂಮ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಓಕೆನಾ? ಸೊ ಫ್ರಂಟ್ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಗ್ರೀನ್ ಕಲರ್ ಒಂದು ಇಮೇಜ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ದೊಡ್ಡದಾದಂತ ಗೇಟು. ಅಂಡ್ ಇದ್ರ ಈ ಗೇಟ್ ನ ವಿಶೇಷತೆ ಏನಂತಂದ್ರೆ ಇದು ಸ್ಲೈಡಿಂಗ್ ಗೇಟ್. ಅಂಡ್ ಇದ್ರ ಒಳಗಡೆನೆ ಇನ್ಸೈಡ್ ನಿಮ್ಗೆ ವಿಕೆಟ್ ಗೇಟ್ ಬರುತ್ತೆ. ಓಕೆ, ಸೊ ವಿಕೆಟ್ ಗೇಟ್ ಕೂಡ ಇದೆ. ಅಂಡ್ ಎಂಟೈರ್ ಆಗಿ ಈ ಗೇಟ್ ಸ್ಲೈಡ್ ಕೂಡ ಆಗುತ್ತೆ. ಓಕೆ, ಸೊ ಲಾಕ್ ಮಾಡಿದ್ದಾರೆ ಒಳಗಡೆಯಿಂದ, ಬಟ್ ಇದು ಸ್ಲೈಡ್ ಆಗುತ್ತೆ. ಫಿನಿಶಿಂಗ್ ಬೇಕು, ಇನ್ನು ಪೇಂಟಿಂಗ್ ಇದೆ. ಅಂಡ್ ಎದುರುಗಡೆ ಎಲ್ಲ ಕಂಪ್ಲೀಟ್ ಈ ತರ ಸ್ಲೋಪ್ ಅನ್ನ ತಗೊಂಡು ಪ್ಲಾಂಟರ್ ಬಾಕ್ಸ್ ದೊಡ್ಡ ದೊಡ್ಡ ಮರಗಳಿಗೆ ಮಾಡ್ಕೊಟ್ಟಿದ್ದಾರೆ. ದೊಡ್ಡದು ಒಂದು ಪ್ರತಿಷ್ಠಿತ ಬಡಾವಣೆ ಇದು. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅವರೇ ಇವರಿಗೆ ಪ್ಲಾಂಟೇಶನ್ ಅನ್ನ ಮುಂಚೆನೆ ಹಾಕ್ಬಿಟ್ಟಿದ್ದಾರೆ, ಬಟ್ ಅದನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡೋ ಸಮಯದಲ್ಲಿ ಇದನ್ನ ಕಟ್ ಮಾಡಲಿಲ್ಲ. ವೆರಿ ಗುಡ್, ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಎದುರುಗಡೆ ಯಾವುದೇ ಟೈಲ್ಸ್ ಆಗಲಿ ಫಂಡರ್ ಮ್ಯಾಕ್ಸ್ ಆಗಲಿ ಏನು ಬರಲ್ಲ ನಿಮಗೆ. ಕಂಪ್ಲೀಟ್ ಆಗಿ ಸಿವಿಲ್ ವರ್ಕ್ ಅಲ್ಲಿ ಮಾಡಿರುವಂಥದ್ದು. ಗ್ರೂಗಳನ್ನ ಕೊಟ್ಟಿದ್ದಾರೆ. ಅಂಡ್ ಪೇಂಟ್ ಅಲ್ಲಿ ನಿಮಗೆ ನೋಡಿ ಇಲ್ಲಿ ಕಾಂಟ್ರಾಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಮ್ಯಾಚ್ ಆಗುವಂತ ಒಂದು ಕಾಂಟ್ರಾಸ್ಟ್ ಪೇಂಟ್ ಅನ್ನ ಇಲ್ಲಿ ತಗೊಂಡಿದ್ದಾರೆ. ಗ್ರೀನ್ ಅದರದೇ ಒನ್ ಆಫ್ ದ ಶೇಡ್ಸ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಬೇಜಲ್ ಬರುತ್ತೆ ಇದು. ಸೊ ಇಲ್ಲೊಂದು ಪಟ್ಟಿ ತಗೊಂಡಿದ್ದಾರೆ. ಅಂಡ್ ಇಲ್ಲಿ MS ನ ಇದು. ಅಂಡ್ ಅಲ್ಲಿ ತೋರಿಸಬಹುದು ಮೇಲ್ಗಡೆ ಒಂದು ಪರ್ಗೋಲಾ ಫಿನಿಶ್ ಅನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಒಂದು ಲೆಜ್ ವಾಲ್ ಅಂತಾನು ಇಲ್ಲಿ ತಗೊಂಡಿರೋದು. ಕಂಪ್ಲೀಟ್ ಒಂದು ಬ್ಯಾಂಡ್ ಬರುತ್ತೆ, ದಟ್ಸ್ ಇಟ್. ಮತ್ತೆ ಅಂತ ಹೆವಿ ಸ್ಟೋನ್ ವರ್ಕ್ ಆಗಲಿ ಟೈಲ್ಸ್ ಏನಾದ್ರೂ ಇಲ್ಲ ಇಲ್ಲಿ. ಓಕೆ, ಬಟ್ ತುಂಬಾ ದೊಡ್ಡದು, ಹ್ಯೂಜ್ ಇದು. 40/60 ಇರುವಂತ ಒಂದು ಹ್ಯೂಜ್ ಸೈಟ್, ಡಬಲ್ ಸೈಟ್ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ಈ ವಿಕೆಟ್ ಗೇಟ್ ಮೂಲಕ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಕಿಂಗಿಗೆ ಬಂದಾಗಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ BHK ಲೆಕ್ಕದಲ್ಲಿ ಬಂದ್ರೆ, ಸೊ ಇದು 3 BHK, 3 ಬೆಡ್ರೂಮ್ ಇದೆ. ಕೆಳಗಡೆ 2 ಬೆಡ್ರೂಮು, ದೊಡ್ಡದಾದಂಥ ಹಾಲು, ದೊಡ್ಡದಾದಂಥ ಕಿಚನ್ ಆ್ಯಂಡ್ ಒಂದು ತೊಟ್ಟಿ. ತೊಟ್ಟಿ ಇದ್ದಾಗ ಏನಾಗುತ್ತೆ ಗೊತ್ತಾ, ಸುತ್ತಲೂ ಜಾಗ ಬಿಡಬೇಕಾಗತ್ತೆ. ಸೊ ಆವಾಗ ಅದು ಜಾಗ ತಗೊಳುತ್ತೆ, ಆಕ್ಯುಪೈ ಮಾಡುತ್ತೆ ವೀಕ್ಷಕರೇ. ಸೊ ಇದಂತ ಬಂದ್ರೆ ಪಾರ್ಕಿಂಗ್ ಅಂತ ಬಂದ್ರೆ ಥ್ರೂ ಔಟ್ 40 ಫೀಟ್ ಅನ್ನು ಕೂಡ ಪಾರ್ಕಿಂಗ್ ತಗೊಂಡಿದ್ದಾರೆ. ಸೊ ಅಗಲ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಇಲ್ಲಿ ನಿಮಗೆ 20 to 23 ಆ ತರ ಅಷ್ಟು ಅಗಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ವಿತ್ ಸ್ಟೇರ್ ಕೇಸ್, ಎಕ್ಸ್ಟರ್ನಲ್ ಸ್ಟೇರ್ ಕೇಸ್. ಇಲ್ಲಿ 2 ಸ್ಟೇರ್ ಕೇಸ್ ಬರುತ್ತೆ, ಇಂಟರ್ನಲ್ ಒಂದು, ಎಕ್ಸ್ಟರ್ನಲ್ ಒಂದು. ಇದು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ವಿತ್ MS ನ ರೈಲಿಂಗ್ಸ್. ಗೇಟ್ ಕೂಡ MS ದೇನೆ. ಓಕೆ, ಗೇಟ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು. ಸೊ ಇದು ವಿಕೆಟ್ ಗೇಟ್, ನಾನು ಅವಾಗಲೇ ತೋರಿಸ್ದೆ ತಾನೆ. ಸೊ ಒಳಗಡೆ ಗೇಟ್ ಬರುತ್ತೆ. ಅಂಡ್ ಈ ಗೇಟು ಎಂಟೈರ್ ಆಗಿ ಸ್ಲೈಡ್ ಕೂಡ ಆಗುತ್ತೆ, ಅಲ್ಲಿವರೆಗೂ ಸ್ಲೈಡ್ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಸಂಪು, ಬೋರ್ವೆಲ್ ಎಲ್ಲದೂ ಬಂದಿದೆ. ಸಂಪಿಲ್ ನಿಮ್ಗೆ ಆಲ್ಮೋಸ್ಟ್ 12,000 ಲೀಟರ್ನ ಸಂಪ್ ಕೊಟ್ಟಿದ್ದಾರೆ. ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ನೋಡ್ತಾ ಇದ್ರೆ ಇವೆಲ್ಲವೂ ಅರೌಂಡ್ 55 ರೂಪೀಸ್. ಫ್ರಂಟ್ ಕ್ಲಾಡಿಂಗ್ ಅಂತ ಬಂದಾಗೆ ಆಬ್ವಿಯಸ್ಲಿ ಹೈಲೈಟ್ ಇಸ್ ಮೇನ್ ಡೋರ್. ಟೀಕ್ ವುಡ್ನ ಡೋರ್ ಇದೆ ಆಕ್ಚುಲಿ. ಬನ್ನಿ ಸ್ವಲ್ಪ ಮುಂದೆ ಬನ್ನಿ, ಈ ಫ್ರೇಮ್ ತೋರಿಸಿ. ಫ್ರೇಮ್ ಇದೆಯಲ್ಲ 4 ಇಂಚ್ಗೆ, ಸೊ ಆಲ್ಮೋಸ್ಟ್ 8 ಇಂಚು, 4/8 ಇಂಚಿನ ಫ್ರೇಮ್ ಇದು. ವಾಸ್ಕಲ್ ಅಂತ ಹೇಳ್ತಾರಲ್ಲ. ಸೊ ಇದು ಎಂಟೈರ್ ಆಗಿ ಡೋರ್ ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ 4 ಫೀಟ್, 4 ಫೀಟ್ನ ಡೋರು. ಹೈಟ್ ನಿಮಗೆ ಆಲ್ಮೋಸ್ಟ್ 8 ಬರುತ್ತೆ. 4/8 ನ ಡೋರ್ ಇದು. ಸೊ ಇದರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 70,000, 70,000 ರೂಪಾಯಿ ಆಗಿರುವಂಥದ್ದು. ಹ್ಯಾಂಡಲ್ ನೋಡ್ರಿ, ಇಲ್ಲಿ 2 ಫೀಟ್ ಹ್ಯಾಂಡಲ್ ಬೇರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು.
ಸೊ ಆಂಟಿಕ್ ಫಿನಿಶ್ ಅನ್ನ ತಗೊಂಡಿದ್ದಾರೆ. ಸೊ ಹ್ಯಾಂಡಲ್, ಲಾಕ್ಸ್, ಇಂಜಸ್, ವಾಸ್ಕಲ್, ಡೋರು ಎಲ್ಲ ಸೇರ್ಬಿಟ್ಟು ನಿಮಗೆ ಅರೌಂಡ್ 70,000 to 80,000 ಟೀ ಕುಡ್ನ ಡೋರ್ ಇದೆ ಆಕ್ಚುಲಿ. ಅಂಡ್ ಅಷ್ಟೇ ಅಲ್ಲದೆ ಅಂಡ್ ಇಲ್ಲಿ ಕ್ಲಾಡಿಂಗ್ ಅಂತ ಬಂದಾಗ ನೋಡಕ್ಕೆ ಒಳ್ಳೆ ಗ್ರಾನೈಟ್ ತರನೇ ಕಾಣ್ತಾ ಇದೆ. ಬಟ್ ದಿಸ್ ಇಸ್ 2x4 ಟೈಲ್ಸ್. ಹೌದು ವೀಕ್ಷಕರೇ, ಇದು ನೋಡೋದಕ್ಕೆ ಗ್ರಾನೈಟ್ ಲುಕ್ ಇದೆ, ಬಟ್ ಆದ್ರೆ ಅಮೇಸಿಂಗ್ ಆಗಿ ಕಾಣಿಸ್ತಾ ಇರುವಂತ ಒಂದು ವಿಟ್ರಿಫೈಡ್ ಟೈಲ್ಸ್. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಗ್ರಾನೈಟ್ ನ ಇದಾಕಿದ್ದಾರೆ, ಬೇಸ್ ಅನ್ನ ಕೊಟ್ಟಿದ್ದಾರೆ, ಕಂಪ್ಲೀಟ್ ಫ್ರೇಮ್ ಅನ್ನ ತಗೊಂಡಿದ್ದಾರೆ. ಇಲ್ಲಿ ವಿಂಡೋಗೂ ಕೂಡ ಅದೇ ಕೊಟ್ಟರು, UPVC ವಿಂಡೋ. ಅಂಡ್ ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ 2x4 ನ ಟೈಲ್ಸ್. ಗೊತ್ತೇ ಆಗಲ್ಲ, ಸೀಮ್ಲೆಸ್. ಸ್ವಲ್ಪ ಹತ್ರ ಬಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಪೇಪರ್ ಜಾಯಿಂಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಅಂಡ್ ಇದು ನಿಮಗೆ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 70 rupees. ಯಾಕಂದ್ರೆ ದಿಸ್ ಇಸ್ ಅಲ್ಟ್ರಾ HD ಇದು. ಸೊ ಇದು ನಿಮಗೆ 70 rupees ಆಗುತ್ತೆ. ಸೊ ಬನ್ನಿ ಹಾಗೆ ಒಳಗಡೆ ಹೊರಟೋಗ್ಬಿಡೋಣ. ಸೊ ಸೆಟ್ ಬ್ಯಾಕ್ಸು ಎಲ್ಲ ಬಿಟ್ಟಿದ್ದಾರೆ, ಮ್ಯಾನುವಲ್ಸ್ ಅನ್ನ ಬಿಟ್ಟಿದ್ದಾರೆ, ಎವ್ರಿಥಿಂಗ್ ಇಸ್ ಡನ್. ಬಟ್ ಮನೆ ತುಂಬಾ ದೊಡ್ಡದಾಗಿದೆ, 60 ಕಟ್ಟಿರೋದ್ರಿಂದ ಬನ್ನಿ ಒಳಗಡೆ ಹೊರಟೋಗೋಣ. ಸ್ನೇಹಿತರೆ, ಒಳಗಡೆ ಅಂತ ಬಂದಾಗ ಫಸ್ಟೇ ನಾನು ತೋರಿಸೋದು ನಿಮಗೆ ತೊಟ್ಟಿ. 8 ಅಡಿಗೆ 9 ಅಡಿ ಇರುವಂತಹ ತೊಟ್ಟಿ ಇದೆ ಆಕ್ಚುಲಿ. ಮುಂದೆ ಬನ್ನಿ, ಮೇಲೆ ತೋರಿಸಿ. ಸೊ ತೊಟ್ಟಿ ಅಂತ ಬಂದಾಗ ಆಬ್ವಿಯಸ್ಲಿ ಇಲ್ಲೊಂದು ನಿಮಗೆ ಗ್ಲಾಸ್ ಬೇಕೇ ಬೇಕು. ಅಂಡ್ ಅದಕ್ಕೆ ಸಪೋರ್ಟ್ ಆಗುವಂಥ ಒಂದು MS ನ ಸ್ಟ್ರಕ್ಚರ್ ಕೂಡ ಮಾಡಬೇಕು ಫಾರ್ ಸೇಫ್ಟಿ ಪರ್ಪಸ್. ಸೊ ಅದರಲ್ಲೂ ಕೂಡ ಲೋಟಸ್ ಡಿಸೈನ್ ಮಾಡಿದ್ದಾರೆ, ಪೈಪನ್ನು ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಕೆಳಗಡೆ ಬನ್ನಿ. ಸೊ ದಿಸ್ ಇಸ್ ತೊಟ್ಟಿ. ಸೊ ತುಂಬಾ ಜನ ಅನ್ಕೊಂತೀರಾ ತೊಟ್ಟಿನ ಮೇಲೆ ನೀರು ಬೀಳ್ಬೇಕಲ್ಲ ಗುರು. ಇಲ್ಲ, ಇದರಲ್ಲಿ ನೀರು ಬೀಳಲ್ಲ. ಸೊ ಇದು ಮಾಡರ್ನ್ ತೊಟ್ಟಿ ಮನೆ. ಓಕೆನಾ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ ಮೇಲ್ಗಡೆ ಏನ್ ಇದಿರುತ್ತೆ ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನ ಮೂವ್ ಕೂಡ ಮಾಡ್ತಾರೆ. ಸೊ ಅದು ಮೋಟರೈಸ್ ಮಾಡ್ಬಿಟ್ಟು ಮೂವ್ ಆಗೋ ತರನು ಕೂಡ ಮಾಡ್ತಾರೆ. ಬಟ್ ಇಲ್ಲಿ ಮಾಡಿಲ್ಲ, ಫಿಕ್ಸ್ಡ್ ಇದು. ಬಟ್ ಮಳೆ ಬಂದಾಗ ಆ ಗ್ಲಾಸ್ ಹಾಕಿರೋದ್ರಿಂದ ಆ ನೀರು ಬೀಳೋ ಒಂದು ಎಫೆಕ್ಟ್ ಇದೆ ಗೊತ್ತಾ, ಅದು ಡೆಫಿನೆಟ್ಲಿ ಇಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಲಿವಿಂಗ್ ಅಂತ ಬಂದಾಗ ನಾನು ನಿಮ್ಗೆ ಪ್ರಾಪರ್ ಆಗಿ ಹೇಳಕ್ಕಾಗಲ್ಲ ಎಷ್ಟು ದೊಡ್ಡದಾಗಿದೆ ಲಿವಿಂಗ್ ಅಂತಂದ್ರೆ. ಯಾಕಂತಂದ್ರೆ ಎವ್ರಿಥಿಂಗ್ ಇಸ್ ಲಿವಿಂಗೇ ಇಲ್ಲಿ, ಇದಿಷ್ಟು ಲಿವಿಂಗೇನೆ ಇನ್ಕ್ಲೂಡಿಂಗ್ ತೊಟ್ಟಿ. ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪೋರ್ಷನ್ ಬೈ ಪೋರ್ಷನ್ ಚೇಂಜ್ ಮಾಡಿದ್ದಾರೆ. ಸೊ ಇದು ಅವರು ಒಂಥರ ಟಿವಿ ಸೆಕ್ಷನ್. ಇಲ್ಲಿ ಒಂದು ಟಿವಿ ಯೂನಿಟ್ ಬರುತ್ತೆ. ಟಿವಿ ಎದುರುಗಡೆನೆ ನೋಡಿ ಇಲ್ಲಿ ಚಿಕ್ಕದಾಗಿ ಸೋಫಾಗಳನ್ನ ಹಾಕೊಂಡಿದ್ದಾರೆ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳೋದ್ ಮಾಡ್ತೆ, ಇದು ಸ್ಮಾರ್ಟ್ ಮಾರ್ಬಲ್ ಆನಿಕ್ಸ್ ಫಿನಿಶ್ ಇರುವಂತಹ ಸ್ಮಾರ್ಟ್ ಮಾರ್ಬಲ್. ಇದು ನಿಮಗೆ 6x4 ಬರುತ್ತೆ. 110 ಇಂದ 130 rupees ವರೆಗೂ ಕೂಡ ಆಗುವಂತ ಒಂದು ಆನಿಕ್ಸ್ ಫಿನಿಶ್ ನ ಸ್ಮಾರ್ಟ್ ಮಾರ್ಬಲ್. ಓಕೆ. ಸೊ ಇದು ಲಿವಿಂಗ್ ಸೆಕ್ಷನ್, ಅದರ ಟಿವಿ ಯೂನಿಟ್ ಇರುವಂತಹ ಜಾಗ. ಸೊ ಈ ಕಡೆ ಬಂದಾಗ ಅವ್ರ ಅಮ್ಮ ಇದ್ದಾರೆ. ಸೊ ಅವ್ರಿಗೋಸ್ಕರ ಒಂದು ಚಿಕ್ಕದಾದಂಥ ಒಂದು ದಿವಾನನ್ನ ಹಾಕಿದ್ದಾರೆ. ಅಂಡ್ ಇಲ್ಲಿ ಅವರು ತಮ್ಮ ಅಕ್ವೇರಿಯಂ ಅನ್ನ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಈ ಸೆಕ್ಷನ್ ಇದಕ್ಕೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ಪಾತ್ವೆಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ತೊಟ್ಟಿ ಅಂತ ಬಂದಾಗ ನೋಡಿ ಇಲ್ಲೂ ಅಷ್ಟೇ ಮೇಲ್ಗಡೆ ಎಲ್ಲ ಗ್ರಾನೈಟ್ ಅನ್ನ ಕೊಟ್ಟಿರೋದ್ರಿಂದ ಇಲ್ಲಿ ಕುತ್ಕೊಳ್ಳಬಹುದು, ಆರಾಮಾಗಿ ಕುತ್ಕೋಬಹುದು. ಅಂಡ್ ಈ ರೀತಿ ಪಾಟ್ಸ್ ಗಳನ್ನೆಲ್ಲ ಇಟ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಫೀಲಿಂಗ್ ಇದು. ಅಂಡ್ ಈ ಸೆಕ್ಷನ್ ಅನ್ನ ಇವರು ಡೈನಿಂಗ್ ಏರಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಈ ತೊಟ್ಟಿ ಮನೆಯ ಬೆನಿಫಿಟ್ ಏನಂತಂದ್ರೆ ಯಾವ್ದನ್ನ ಹಿಂಗ್ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬಹುದು. ಇದನ್ನ ತೆಗೆದು ಅಲ್ಲಿ ಹಾಕೋಬಹುದು, ಅದನ್ನ ತೆಗೆದು ಇಲ್ಲಿ ಹಾಕೋಬಹುದು. ಯು ಕ್ಯಾನ್ ಕನ್ವರ್ಟ್ ಇಟ್, ಯಾವ ರೀತಿ ಬೇಕಾದ್ರೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಮುಂದೆ ಬಂದ್ರೆ ದಿಸ್ ಇಸ್ ಓಪನ್ ಕಿಚನ್. ನಮ್ಮ ಏನು ಲಿವಿಂಗ್ ಇರುತ್ತೆ, ಲಿವಿಂಗಿಗೆ ಓಪನ್ ಕಿಚನ್. ಸೈಜ್ ಅಂತ ಬಂದಾಗ ಆಲ್ಮೋಸ್ಟ್ 9x9 ಬರುತ್ತೆ ವೀಕ್ಷಕರೇ. ಇದು 9x9 ಫೀಟ್ ಸಿಗುತ್ತೆ. ಅಂಡ್ ಕೆಳಗಡೆ ಏನು ಹಾಕಿದಾರಲ್ಲ ಆನಿಕ್ಸ್ ಫಿನಿಶ್ ಇದು, ಅದನ್ನೇ ಮೇಲ್ಗಡೆನೂ ಕೂಡ ಸೇಮ್ ಸ್ಮಾರ್ಟ್ ಮಾರ್ಬಲ್ ಅನ್ನ ಮೇಲ್ಗಡೆನೂ ಕೂಡ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಡಾರ್ಕ್ ಗ್ರಾನೈಟ್ ಅನ್ನ ಹಾಕಿರುವಂಥದ್ದು, ಪಿಚ್ ಡಾರ್ಕ್ ಅಂತ ಕರೀತಾರೆ ಇದನ್ನ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಕಾರ್ಡ್ಸ್ ಕೊಟ್ಟಿದ್ದಾರೆ. ಅಂಡ್ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಇದೆ, ಚಿಕ್ಕದಾದಂಥ ಒಂದು ಸ್ಟೋರೇಜ್ ರೂಮ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಬನ್ನಿ, ಇಷ್ಟೇ ಆದ್ಮೇಲೆ ಮೇನ್ ಆಗಿ ತೋರಿಸ್ಬೇಕಾಗಿರೋದು ದೇವ್ರ ಮನೆ. ಬನ್ನಿ ಬನ್ನಿ ಬನ್ನಿ. ಸೊ ದೇವ್ರ ಮನೆ ಯಾವ ರೀತಿ ತಗೊಂಡಿದ್ದಾರೆ ಫಸ್ಟ್ ನಾನು ನಿಮಗೆ ದೇವ್ರ ಮನೆ ಡೋರಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ದಿಸ್ ಇಸ್ ವೆರಿ ಅಮೇಸಿಂಗ್. ಆಕ್ಚುಲಿ ಇಲ್ಲೆಲ್ಲ ಬೆಲ್ಸ್ ಬರಬೇಕಿನ್ನು. ಓಕೆನಾ, ಬೆಲ್ಸ್ ಹಾಕಬೇಕು, ಇನ್ನೂ ಒಂದು ಕೋಟ್ ಫಿನಿಶ್ ಇರಬೇಕು, ಪಾಲಿಶ್ ಕೂಡ ಬೇಕಾಗುತ್ತೆ. ಸೊ ಇದರ ಫ್ರೇಮು, ವಾಸ್ಕಲ್ಲು ಅಂಡ್ ಇದೆಲ್ಲ ಸೇರಿಬಿಟ್ಟು ನಿಮಗೆ ಅರೌಂಡ್ 45,000 45,000 ಆಗಿರುವಂಥದ್ದು. ಟೀ ಕುಡ್ನದ್ದು ಇದು. ಬನ್ನಿ, ಒಳಗಡೆ ನಿಮಗೆ ಅರೌಂಡ್ 5 feet by 4 feet ತೋರಿಸಿ ವೀಕ್ಷಕರಿಗೆ. ಸೊ 5 ಅನ್ನೋಕ್ಕಿಂತ ಇದು ಆಕ್ಚುಲಿ 6x5 ಬರುತ್ತೆ ನನ್ನ ಪ್ರಕಾರ. ಅಗಲ 6 ಸಿಗುತ್ತೆ, ಉದ್ದ ನಿಮಗೆ ಹಿಂಗೆ ಅಗಲ 6, ಉದ್ದ ಬಂದ್ಬಿಟ್ಟು ನಿಮಗೆ 5, 6x5 ಇದೆ ಇದು ಅರೌಂಡ್. ಅಂಡ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಪ್ರಿಂಟೆಡ್ ಟೈಲ್ಸ್ ಅದು. ಆಕ್ಚುಲಿ ಏನು ನಮ್ಮ ವೆಂಕಟೇಶ್ವರನ ಮೂರ್ತಿ ನೋಡ್ತಾ ಇದ್ದೀರಾ, ವೆಂಕಟಪ್ಪ, ಇವರು ಇದು ಪ್ರಿಂಟೆಡ್ ಟೈಲ್ಸ್ ಮಾಡಿರುವಂಥದ್ದು. ಇದನ್ನು ಇವ್ರ ಕಡೆಯಿಂದಾನೇ ಮಾಡಿಸ್ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಇಲ್ಲ, ಕಟ್ಟೆ ಮಾಡಿದ್ದಾರೆ, ನೀವು ನೋಡ್ಬೋದು. ಅಂಡ್ ಕಂಪ್ಲೀಟ್ ಆಗಿ ವೈಟ್ ಟೈಲ್ಸ್ 2x4 ಟೈಲ್ಸ್ ಅನ್ನ ಅಲ್ಲಿ ಇಂಟಿಗ್ರೇಷನ್ ಮಾಡಿರುವಂಥದ್ದು ವೀಕ್ಷಕರೇ. ಓಕೆನಾ, ನೋಡ್ತಾ ಇದ್ದೀರಲ್ವಾ. ಸೊ ಕಟ್ಟೆ ಇದೆ, ಯಾವುದೇ ರೀತಿ ಸ್ಟೋರೇಜ್ ಎಲ್ಲ ಇಲ್ಲ. ಅಂಡ್ ಇದೇ ಫ್ಲೋರಿಂಗ್ ಅಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ವೀಕ್ಷಕರೇ. ಅಂಡ್ ಇಲ್ಲಿ ಮೇಲ್ಗಡೆ ಓಪನ್ ಕೊಟ್ಬಿಟ್ಟಿದ್ದಾರೆ. ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ಮೇಲ್ಗಡೆ ಫುಲ್ ಓಪನ್, ಅಲ್ಲಿ ಮೇಲೆ ಯಾವುದೇ ರೀತಿ ಏನೂ ಇಲ್ಲ, ಸೀದಾ ರೂಪ್ಗೆ ಓಪನ್ ಆಗುತ್ತೆ ಅದು. ಆಕ್ಚುಲಿ ಬೇಕಾದ್ರೆ ಗ್ಲಾಸ್ ಕೂಡ ಹಾಕೋಬಹುದು. ಸೊ ಹಾಗೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಅಗೇನ್ ನಾವು ಮತ್ತೆ ಲಿವಿಂಗಿಗೆ ವಾಪಸ್ ಬಂದ್ಬಿಡ್ತೀವಿ. ಬಟ್ ಲಿವಿಂಗಿಗೆ ಹೋಗೋದು ಬೇಡ, ಒಂದು ರೌಂಡ್ ತೊಟ್ಟಿ ವಿಸಿಟ್ ಮಾಡಿಬಿಟ್ಟು ರೂಮ್ಗಳನ್ನು ಕೂಡ ತೋರಿಸ್ತೀನಿ. ಸೊ ತೊಟ್ಟಿ ಮೂಲಕ ಹೋದ್ರೆ ಒಂದು ಸ್ಟೆಪ್ ಕೆಳಗಡೆ ಇಳಿತೀವಿ, ಇಲ್ಲೊಂದು ಸ್ಟೆಪ್ ಮೇಲ್ಗಡೆ ಹತ್ತುತ್ತೀವಿ. ಓಕೆನಾ. ಸೊ ಹಾಗೆ ಬಂದ್ಬಿಡಿ, ಈ ಕಡೆ ಬನ್ನಿ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 2 ಬೆಡ್ರೂಮ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಬೆಡ್ರೂಮ್ ನಂಬರ್ 1. ಸೊ ಇದು ಫ್ಲಶ್ ಡೋರು ಅಂತ ಅನ್ಕೊಂಬೇಡಿ, ಇದು ಆಕ್ಚುಲಿ ಸಾಲಿಡ್ ಡೋರ್.
ಇದು ಸಾಲಿಡ್ ಡೋರ್ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು, ವಿತ್ ವಾಸ್ಕಲ್ಲು. ಅಂಡ್ ಒಳಗಡೆ ಬಂದ್ರೆ ದಿಸ್ ಇಸ್ ರೂಮ್ ನಂಬರ್ 1. ಈ ರೂಮ್ ನಿಮಗೆ ಸೊ ಆಲ್ಮೋಸ್ಟ್ 12 ಫೀಟ್ ಬೈ 10 ಫೀಟ್ ಬರುತ್ತೆ. ಸೊ ಹೊರಗಡೆಗೆ ಮ್ಯಾಚ್ ಆಗುವಂತ 2x4 ಟೈಲ್ಸ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಅಂತ ಡೆವಲಪ್ಮೆಂಟ್ ಇನ್ನೂ ಏನೂ ಆಗಿಲ್ಲ, ಅಂದ್ರೆ ಇಂಟೀರಿಯರ್ ಇನ್ನೂ ಮಾಡಿಸಿಲ್ಲ, ಫರ್ನಿಚರ್ ಇನ್ನೂ ಬಂದಿಲ್ಲ. ಸೊ ಈ ಕಡೆ ಬಂದ್ರೆ ಇದಕ್ಕೆ ಒಂದು ಅಟ್ಯಾಚ್ ವಾಶ್ರೂಮ್. ಈ ವಾಶ್ರೂಮ್ ನಿಮಗೆ ಆಲ್ಮೋಸ್ಟ್ 4.5 ಫೀಟ್ ಇದೆ, ಉದ್ದ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 7 ಫೀಟ್ ಇದೆ. ವಾಶ್ರೂಮ್ ತೋರಿಸ್ಕೊ ಬಂದ್ಬಿಡಿ ನಮ್ಮ ವೀಕ್ಷಕರಿಗೆ. ಸೊ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಗಳನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ, ಮೇಲ್ಗಡೆ ತೋರಿಸ್ಬಿಡಿ, ಕಂಪ್ಲೀಟ್ ಆಗಿ ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ, ನೋಡ್ತಾ ಇರಬಹುದು. ಫಿಟ್ಟಿಂಗ್ಸ್, ಶವರ್, ಎವ್ರಿಥಿಂಗ್ ಇಸ್ ಡನ್. ಬನ್ನಿ ಕಡೆ ಬಂದ್ಬಿಡಿ, ನಾನು ನಿಮಗೆ ಡೋರ್ ಕೂಡ ತೋರಿಸ್ಬಿಡ್ತೀನಿ. ದಿಸ್ ಇಸ್ ಪ್ರಿಂಟೆಡ್ ಡೋರು, WPC ಡೋರು. ಸೊ ಇದಕ್ಕೆ ಯಾವುದೇ ರೀತಿ ನೀರು ಬೀಳಲಿ ಏನೂ ಆಗಲ್ಲ. ಓಕೆ, ವಾಟರ್ ಪ್ರೂಫ್. ಇದು ಆಲ್ಮೋಸ್ಟ್ 7,000 ರೂಪಾಯಿ ಇರುತ್ತೆ ಇದಕ್ಕೆ. ಅಂಡ್ ಅಷ್ಟೇ ಅಲ್ಲದೆ ವಾಲಲ್ಲೂ ಕೂಡ ಹೋಲ್ ಮಾಡಿಬಿಟ್ಟು ಅದ್ರ ಒಳಗಡೆ, ಬನ್ನಿ ಸ್ವಲ್ಪ ಮುಂದೆ ಬನ್ನಿ, ನೋಡಿ ಅಲ್ಲಿ ತೋರಿಸಿ, ವಾಲಲ್ಲಿ ಹೋಲ್ ಮಾಡಿಬಿಟ್ಟು ಅದ್ರ ಒಳಗಡೆ ಐಟಮ್ಗಳಲ್ಲಿ ಇಡೋದಕ್ಕೆ ಒಂದು ಶೆಲ್ಫ್ಸ್ ತರ ಅಲ್ಲಿ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದ್ರೆ, ನಿಮ್ದು ಬ್ರಿಕ್ ಇಡೋ ಜಾಗದಲ್ಲಿ ತೆಗೆದುಬಿಟ್ಟು ಅಲ್ಲಿ ಮೆಶ್ ಕಟ್ಬಿಟ್ಟು ನಿಮಗೆ ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ, ಆವಾಗ ಇಟ್ಸ್ ವಿಲ್ ಬಿ ಡನ್. ಬನ್ನಿ ನನ್ನ ಜೊತೆ. ನೆಕ್ಸ್ಟ್ ರೂಮ್ ತುಂಬಾ ಸಿಂಪಲ್ ಮನೆ ಇದೆ ಆಕ್ಚುಲಿ, ತುಂಬಾ ದೊಡ್ಡದು, ಎಲ್ಲ ಓಡಾಡಬೇಕು ಏನಿಲ್ಲ. ಸೇಮ್ ಡೋರ್, ಸಾಲಿಡ್ ಡೋರ್ ಇಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಆಕ್ಚುಲಿ ಒಂದು ಪಾತ್ವೆ ತರ ಹೋಗ್ಬೇಕು ನಾವು. ಈ ಕಡೆ ಮುಂದೆ ಬಂದು ಈ ಕಡೆ ಬಂದ್ರೆ ದಿಸ್ ಇಸ್ ರೂಮ್. ದಿಸ್ ಇಸ್ 12x12, 12 ಅಡಿಗೆ, ಆಲ್ಮೋಸ್ಟ್ 12 ಅಡಿ ಇರುವಂತದ್ದು. ಓಕೆ, ಸೊ UPVC ವಿಂಡೋಸ್ ಯೂಸ್ ಮಾಡಿದ್ದಾರೆ. ಅಂಡ್ ಆ ಕಡೆ ಏನ್ ನೋಡಿದ್ರಿ, ಸೇಮ್ ಟು ಸೇಮ್ ಅಟ್ಯಾಚ್ ವಾಶ್ರೂಮ್. ಸೊ ಆಲ್ಮೋಸ್ಟ್ 4.5 ಫೀಟ್ಗೆ 7.5 ಅಥವಾ ಒಂದು 8 ಫೀಟ್ನ ಒಂದು ವಾಶ್ರೂಮ್ ಇಲ್ಲಿ ಬರುವಂಥದ್ದು. ಓಕೆನಾ. ಸೊ ಇಲ್ಲೂ ಕೂಡ ಅಷ್ಟೇ, ಕಮೋಡ್ ಕೂಡ ನೀವು ನೋಡ್ಬೋದು. ಸೊ ಜಾಗ್ವಾರ್ನ ಕಮೋಡು, ಗಿಬ್ರಿಟ್ನ ಕನ್ಸಿಲ್ ಟ್ಯಾಂಕ್. ಒಂದ್ಸತಿ ತೋರಿಸ್ಕೊಂಡ್ ಬಂದ್ಬಿಡಿ ನಮ್ಮ ವೀಕ್ಷಕರ, ಒಳಗಡೆ ಕಂಪ್ಲೀಟ್ ಆಗಿ ತೋರಿಸ್ಕೊಂಡ್ ಬಂದ್ಬಿಡಿ ನೋಡಿ ವೀಕ್ಷಕರೇ. ಸೊ ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ಅಷ್ಟೇ. ಸೊ ಆಲ್ಮೋಸ್ಟ್ ಆನೆಕ್ಸ್ ಫಿನಿಶ್ ಇರುವಂತಹ ಟೈಲ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿರುವಂತ. ಅಂದ್ರೆ ಬನ್ನಿ, ಸೊ ನಮ್ಮ ಇಡೀ ಮನೆಗೆ ಮ್ಯಾಚ್ ಆಗಬೇಕು, ಇಡೀ ಫ್ಲೋರ್ಗೆ ಮ್ಯಾಚ್ ಆಗಬೇಕು, ಆ ರೀತಿ ಟೈಲ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಬನ್ನಿ ಇವಾಗ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಟೆರಸ್. ಸೊ ಇಲ್ಲಿಂದ ಮೇಲೆ ಹೋದ್ರೆ ಟೆರಸ್ಗೆ ಹೋಗ್ಬೋದು. ಟೆರಸ್ ಅಲ್ಲಿ ಒಂದೇ ಒಂದು ರೂಮ್ ಅನ್ನು ಮಾಡಿದ್ದಾರೆ. ಸೊ ದಿಸ್ ಇಸ್ 3 BHK. ಇಲ್ಲೂ ಅಷ್ಟೇ ಗ್ರನೈಟ್ ಅನ್ನು ಯೂಸ್ ಮಾಡಿದರೆ, ಟಾಪ್ಗೆ ಲಪೋತ್ರ, ಅಂಡ್ ರೈಸರ್ ಅನ್ನ ಕೆಳಗಡೆ ಇದೆಯಲ್ಲ ಇದೇ ಸ್ಮಾರ್ಟ್ ಮಾರ್ಬಲ್ ನ ರೈಸರ್ ಹಾಕೊಟ್ಟಿರುವಂಥದ್ದು. SS ನ ರೈಲಿಂಗ್ಸ್ ಕೊಟ್ಟಿದ್ದಾರೆ ವಿತ್ ಟಫನ್ ಗ್ಲಾಸ್. ಓಕೆ ಅಲ್ವಾ. ಸೊ ದಿಸ್ ಇಸ್ ಇಟ್. ಈ ಫ್ಲೋರ್ ಅಂದ್ರೆ ಇಷ್ಟೇನೆ. ಬನ್ನಿ ಮೇಲ್ಗಡೆ ಹೊಟ್ಟವನ. ವೀಕ್ಷಕರೇ ಮೇಲೆ ಬರೋಣ. ಸೊ ಬರಬೇಕಾದ್ರೆ ಫಸ್ಟು ನಿಮ್ಗೆ ಇಷ್ಟ ಆಗೋದು ಇದು ಸ್ಕೈ ವ್ಯೂ. ಏನು ಇದು ಕೊಟ್ಟಿದ್ರಲ್ಲ ತೊಟ್ಟಿ ಮನೆ, ಸೇಮ್ ಫೀಲಿಂಗ್ ಇಲ್ಲೂ ಕೂಡ ಬರುತ್ತೆ. ಸೇಮ್ ಅದೇ ಸೈಜ್ ಇರ್ಬೋದು, ಅದೇ ಡಿಸೈನು ಇಲ್ಲೂ ಕೂಡ ಕಂಟಿನ್ಯೂಟಿ ಸಿಗುತ್ತೆ. ಹಾಗೆ ಮೇಲೆ ಬಂದರೆ ದಿಸ್ ಇಸ್ ಮೇಲ್ಗಡೆ ಫಸ್ಟ್ ಫ್ಲೋರ್. ಇಲ್ಲಿ ಒಂದೇ ಒಂದು ರೂಮ್ ಇದೆ. ಕೆಳಗಡೆ ನೋಡಿದ್ರಲ್ಲ ಸೇಮ್ ಡೋರ್ಸ್ ಎಲ್ಲ ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ತಗೊಂಡಿದ್ರು. ಒಳಗಡೆ ಬನ್ನಿ. ಸೊ ಈ ರೂಮ್ನ ಸೈಜ್ ಅಂತ ಬಂದರೆ ಇದು ನಿಮಗೆ 10 ಫೀಟ್ ಬೈ 9 ಫೀಟ್ ಬರುತ್ತೆ. ಚಿಕ್ಕದಾಗಿದೆ ಬಟ್ ಚೊಕ್ಕದಾಗಿದೆ, ಚೆನ್ನಾಗಿದೆ. ಅಂಡ್ ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಅಷ್ಟೇ ಅಟ್ಯಾಚ್ ವಾಶ್ರೂಮ್ ಕೂಡ ಸಿಗ್ತಾ ಇದೆ ನಿಮಗೆ. ವಾಶ್ರೂಮ್ ಅಂತ ಬಂದಾಗ ವೀಕ್ಷಕರೇ ನೋಡ್ಬೋದು, ಕೆಳಗಡೆ ತೋರಿಸಿದ್ರಲ್ಲ ಅದೇ ರೀತಿಯಲ್ಲಿ 4.5 ಅಡಿಗೆ. ಸೊ ಆಲ್ಮೋಸ್ಟ್ ನಿಮಗೆ ಉದ್ದ 8 ಅಡಿ ಬರುತ್ತೆ. ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ. ಶವರು ಅಂಡ್ ಇಲ್ಲಿ ಡೈವರ್ಟರ್ಗಳನ್ನೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಅಂಡ್ ಇಲ್ಲಿ ವಾಲ್ ಮೌಂಟೆಡ್ ಕಮಾಂಡ್ಸು. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿ ವಾಲಲ್ಲಿ ಇದೆಲ್ಲ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ, ಐಟಮ್ಸ್ಗಳಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗವನ್ನು ಕೂಡ ಬಿಟ್ಟಿದ್ದಾರೆ. ಇದು WPC ಡೋರು ನೋಡ್ತಾ ಇದ್ರೆ. ಕೆಳಗಡೆ ರಫ್ ಟೈಲ್ಸು ಅಂಡ್ ಮೇಲ್ಗಡೆ ನೋಡಿ ಇಲ್ಲಿ 2x4 ಟೈಲ್ಸ್ ಅನ್ನ ಇಲ್ಲಿ ಹಾಕಿರುವಂಥದ್ದು. ಬನ್ನಿ ನನ್ನ ಜೊತೆ. ಸೊ ಇದು ರೂಮ್ ಆಯ್ದ ನಂತರ ಇಲ್ಲಿಂದ ಸೀದಾ ಟೆರಸ್ ಹೊರಟೋಗ್ಬಿಡೋಣ. 60-40 ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಮನೆ ಜಾಗ ಎಷ್ಟು ಸಿಗುತ್ತೆ ಅಷ್ಟೇ ದೊಡ್ಡದಂತ ಟೆರಸ್ ಕೂಡ ಸಿಗುತ್ತೆ. ಬನ್ನಿ ತೋರಿಸ್ತೀನಿ. ಸೊ ಫಸ್ಟು ತೊಟ್ಟಿಯ ಸೆಕ್ಷನ್ ತೋರಿಸ್ತೀನಿ. ಇದು ತೊಟ್ಟಿ. ಸೊ ಇಲ್ಲಿ ಕಂಪ್ಲೀಟ್ಲಿ 4 ಕಡೆಯಲ್ಲಿ ಕಾಲಮ್ ತಗೊಂಡು ಒಂದು ತೊಟ್ಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ದೊಡ್ಡದಾದಂಥ 8x4 ಏನು ಗ್ಲಾಸ್ ಇರುತ್ತೆ ಅದು 2 ಪೀಸನ್ನು ಹಾಕಿದ್ದಾರೆ ವೀಕ್ಷಕರೇ. ಅಂಡ್ ಅಷ್ಟೇ ಅಲ್ಲದೆ ಮೇಲ್ಗಡೆ ಯೂಸ್ ಮಾಡೋದಕ್ಕೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಇದು ಇಂಡಿಯನ್ ಇದನ್ನ ಕೊಟ್ಬಿಟ್ಟು, ಇಂಡಿಯನ್ ಕಮೋಡನ್ನು ಹಾಕ್ಬಿಟ್ಟು ಒಂದು ವಾಶ್ರೂಮ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ ಒಳಗಡೆ. ಅಂಡ್ ಅಷ್ಟೇ ಅಲ್ಲದೆ ಈ ಕಡೆನೂ ಕೂಡ ಅಷ್ಟೇ ಬಟ್ಟೆ ತೊಳೆಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ MS ಸ್ಟ್ರಕ್ಚರ್ ಹಾಕ್ಬಿಟ್ಟು ಶೀಟ್ ಕೂಡ ಹಾಕಿದ್ದಾರೆ. ಈ ಕಡೆ ಬನ್ನಿ. ಸೊ ಇಲ್ಲೂ ಕೂಡ ಅಷ್ಟೇ ಕಾಲಮ್ಗಳು ತುಂಬ ಹೆವಿ ತೊಗೊಂಡಿದ್ದಾರೆ ವೀಕ್ಷಕರೇ. ದೊಡ್ಡದಾದಂಥ ಟೆರಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಹೊರಗಡೆಯಿಂದ ಬರೋಕ್ಕೂ ಕೂಡ ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ, ನಾನು ಆಲ್ರೆಡಿ ತೋರಿಸಿದೆ ತಾನೆ. ಅಷ್ಟೇ ಅಲ್ಲದೆ ಮೇಲ್ಗಡೆ ಹೋಗೋದಕ್ಕೂ ಕೂಡ ಇಲ್ಲಿ ನಿಮಗೆ ದೊಡ್ಡದಾಗಿರುವಂತಹ 2.5 ಫೀಟ್ ಬರುವಂತಹ ಪ್ರಾಪರ್ MS ನ ಸ್ಟೇರ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಪೇಂಟ್ ಆಗಬೇಕು ಇದಕ್ಕೆ. ಆ್ಯಂಡ್ ಮೇಲ್ಗಡೆ 1000 ಲೀಟರ್ನ ಟ್ಯಾಂಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಸೋಲಾರ್ ವಾಟರ್ ಹೀಟರ್ ಹಾಕೊಳ್ಳೋದಕ್ಕೆ ಪ್ಲಂಬಿಂಗ್ನ ವ್ಯವಸ್ಥೆ ಕೂಡ ಇಲ್ಲಿ ಆಗಿರುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕೋರ್ಟ್ಯಾರ್ಡ್ ಹೌಸ್ ಅಥವಾ ತೊಟ್ಟಿ ಮನೆ ಬೇಕು, ಅದು ಕೂಡ ಆಧುನಿಕವಾಗಿರಬೇಕು ಅಥವಾ ಟ್ರೆಡಿಷನಲ್ ಆಗಿರ್ಬೇಕು, ಹೆಂಗಾರು ಇರಲಿ, ನಿಮಗೆ ಬೇಕಾದಂಥ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಆಶೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ.
ಸೊ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡ್ತಾರೆ. ಬೆಂಗಳೂರಿನಾದ್ಯಂತ ನಿಮಗೆ ಇಲ್ಲಿ ಸರ್ವಿಸಸ್ ಅವೈಲೇಬಲ್ ಇದೆ. ಆಷಾಢ ಆಫರ್ ಕೂಡ ನಡೀತಾ ಇದೆ. ಸೊ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬೆಂಗಳೂರಿನ ಚಿಕ್ಕಬಾಣವರದ ಹತ್ರ ಇವ್ರದ್ದು ಸಪ್ತಗಿರಿ ಹಾಸ್ಪಿಟಲ್ ಇದೆ ಗೊತ್ತಾ, ಇವ್ರದ್ದು ಆಫೀಸ್ ಇದೆ. ಒಂದು ಬಾರಿ ವಿಸಿಟ್ ಮಾಡಿ, ಒಂದು ಕೊಟೇಶನ್ ತಗೊಳ್ಳಿ, ನಕಾರ್ ಜೊತೆ ಕಂಪೇರ್ ಮಾಡಿಬಿಟ್ಟು ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ.